ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿಯ ಆನಿಮೆ ಅಪ್ಡೇಟ್ ವಿಡಿಯೋಸ್ಗೋಸ್ಕರ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಒನ್ ಪೀಸ್ ಮತ್ತೆ ನರುಟೋ ಆನಿಮೆನ ನೋಡಬೇಕು ಅಂದ್ಕೊಂಡಿದ್ರೆ ಯೂಟ್ಯೂಬ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಒಂದ್ಸಲ ವಿಸಿಟ್ ಮಾಡಿ. ಈ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ನರುಟೋ ಬಂದು ತೆಲುಗಲ್ಲಿ ಮತ್ತೆ ಒನ್ ಪೀಸ್ ಬಂದು ಕನ್ನಡದಲ್ಲೇ ಇದೆ, ಸೊ ಒಂದ್ಸಲ ವಿಸಿಟ್ ಮಾಡಿ. ಹಲೋ ಸ್ನೇಹಿತರೆ, ಈಗ ನಾವು ನೋಡ್ತಿರೋದು ನರುಟೋನ 32ನೇ ಎಪಿಸೋಡ್. ಇಡನ್ ಸೌಂಡ್ ವಿಲೇಜ್ ಇಂದ ಬಂದ 3 ಜನ ನಮ್ಮ ರಾಕ್ಲಿ ಮೇಲೆ ಅಟ್ಯಾಕ್ ಮಾಡಿ ಅವನ್ನ ತುಂಬಾ ಡ್ಯಾಮೇಜ್ ಮಾಡಿರ್ತಾರೆ. ಅವನು ಕೂಡ ಹೇಳೋಕ್ಕಾಗದೆ ಅಷ್ಟು ಡ್ಯಾಮೇಜ್ ಆಗಿರ್ತಾನೆ. ಆಗ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅಂತ. ಅವರು ಒಂದು ಮಿಷಿನ್ ಅನ್ನ ಯೂಸ್ ಮಾಡಿ ಸೌಂಡ್ ಅನ್ನ ಕ್ರಿಯೇಟ್ ಮಾಡಿ ಆ ವೈಬ್ರೇಷನ್ಸ್ ಬಂದು 150 ಡೆಸಿಬಲ್ಸ್ ಗಿಂತ ಜಾಸ್ತಿ ಇದ್ದು ಅದು ಕಿವಿಯನ್ನ ಡ್ಯಾಮೇಜ್ ಮಾಡುತ್ತೆ. ಯಾಕೆ ಅಂದ್ರೆ ಒಬ್ಬ ಮನುಷ್ಯನ ಇಯರಿಂಗ್ ಸೆನ್ಸ್ ಬಂದು 150 ಡೆಸಿಬಲ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಆದಾಗ ಅದು ಒಂಥರ ಇರಿಟೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಇಯರ್ ಅಲ್ಲಿ. ಅವರು ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಮ್ಮ ಟೀಮ್ 7 ಮೇಲೆ ಮತ್ತೆ ರಾಕ್ಲೆ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಇದೇ ಟೀಮ್ ಅಲ್ಲಿ ಇರುವ ಇನ್ನೊಬ್ಬ ಹೇಳ್ತಾನೆ, ನಾನು ಏರ್ ಪ್ರೆಷರ್ ಅನ್ನ ಮತ್ತೆ ಅಲ್ಟ್ರಾಸಾನಿಕ್ ವೇವ್ಸ್ ಅನ್ನ ಕಂಟ್ರೋಲ್ ಮಾಡ್ತೀನಿ, ಸೊ ಇದರಿಂದ ತಪ್ಪಿಸ್ಕೊಳ್ಳೋದು ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಇದೇ ಟೈಮ್ ಅಲ್ಲಿ ನಮ್ಮ ರಾಕ್ಲೆಗೆ ಅವರ ಸೆನ್ಸೈ ಗಾಯ್ ಸೆನ್ಸೈ ಇದ್ದಾರಲ್ಲ, ಅವ್ರು ಹೇಳಿರೋ ಮಾತುಗಳು ಜ್ಞಾಪಕ ಬರುತ್ತೆ. ಅದೇನು ಅಂದ್ರೆ, ನೀನು ತುಂಬಾ ಕಷ್ಟದಲ್ಲಿದ್ದಾಗ ಮಾತ್ರ ಈ ಜುಟ್ಸೋನ ಯೂಸ್ ಮಾಡಬೇಕು, ನಿನಗೆ ತುಂಬಾ ಇಷ್ಟ ಆದವರು ಯಾವ್ದಾದ್ರು ಕಷ್ಟದಲ್ಲಿದ್ರೆ ಮಾತ್ರ ನೀನು ಈ ಜುಟ್ಸೋನ ಯೂಸ್ ಮಾಡಬೇಕು ಅಂತ ಹೇಳಿರ್ತಾರೆ. ಇದೇ ಟೈಮಲ್ಲಿ ಸೌಂಡ್ ವಿಲೇಜ್ಗೆ ಸೇರಿದ ಒಬ್ಬ ನಿಂಜಾ ನಮ್ಮ ಸಾಕುರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಇದಕ್ಕೆ ಅಡ್ಡವಾಗಿ ಬಂದ ನಮ್ಮ ರಾಕ್ಲಿ ಅದನ್ನ ತಡೆದು ಹಿಡ್ಕೊಳ್ತಾನೆ. ಆಗ ಆ ನಿಂಜಾ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಹತ್ರ ಇದ್ರ ಮಿಷಿನ್ ಇಂದ ಅಲ್ಟ್ರಾ ವೇವ್ಸ್ ನ ಕ್ರಿಯೇಟ್ ಮಾಡಿ ಅದನ್ನ ತನ್ನ ಚಕ್ರದಿಂದ ಕಂಟ್ರೋಲ್ ಮಾಡಿ ಅದು ನಮ್ಮ ರಾಕ್ಲಿನ ಅಟ್ಯಾಕ್ ಮಾಡೋ ಹಾಗೆ ಮಾಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಸಾಕುರ ಸಾಕು ನಿಲ್ಸಿ ಅಂತ ಕರೀತಾಳೆ. ಯಾಕೆ ಅಂದ್ರೆ ನಮ್ಮ ರಾಕ್ಲಿ ತುಂಬಾ ಡ್ಯಾಮೇಜ್ ಆಗಿರ್ತಾನೆ ಈ ಎಫೆಕ್ಟ್ ಇಂದ. ಈ ಕಡೆ ನಮ್ಮ ಶಿಕಾಮಾರು ಟೀಮ್ ಒಂದತ್ರ ಬಚ್ಚಿಟ್ಕೊಂಡು ಇದನ್ನೆಲ್ಲ ನೋಡ್ತಿರ್ತಾರೆ. ಈಗ ನಮ್ಮ ಏನೋ ಥಿಂಕ್ ಮಾಡ್ತಿರ್ತಾಳೆ, ಅವಳು ಸಾಕುರ ಜೊತೆ ಯಾವ ರೀತಿ ಫ್ರೆಂಡ್ ಆಗಿದ್ಲು, ಅದು ಏಕೆ ಬ್ರೇಕ್ ಆಯ್ತು ಅಂತ. ಅವರಿಬ್ಬರ ನಡುವೆ ಸಾಸ್ಕೆಯ ಬಗ್ಗೆನೇ ಒಂದು ಸ್ವಲ್ಪ ಗಲಾಟೆ ಆಗಿರುತ್ತೆ, ಯಾಕಂದ್ರೆ ಇಬ್ರು ಒಬ್ಬನ್ನೇ ಲವ್ ಮಾಡ್ತಿರೋದ್ರಿಂದ. ಸೊ ಈ ರೀತಿ ಅವರ ಫ್ರೆಂಡ್ಶಿಪ್ ಬ್ರೇಕ್ ಆಗಿರುತ್ತೆ. ಈ ಕಡೆ ನಮ್ಮ ಸಾಕುರ ಒಬ್ಳೆ ಆ 3 ಜನರ ಜೊತೆ ಫೈಟ್ ಮಾಡ್ತಿರ್ತಾಳೆ. ಆದರೆ ಅವರು ತುಂಬಾ ಸಿಂಪಲ್ ಆಗಿ ಅದನ್ನು ಡಿಪೆಂಡ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಅವಳನ್ನು ಸೋಲಿಸಿ ಅವಳನ್ನು ಲಾಕ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದ ಸಾಕುರ ತುಂಬಾ ಫೀಲ್ ಆಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕೆ ಅಂದರೆ ಅವಳು ಅಂದ್ಕೊಳ್ತಿರ್ತಾಳೆ, ನಾನು ತುಂಬಾ ವೀಕು, ನನ್ನ ಕೈಲಿ ನನ್ನ ಫ್ರೆಂಡ್ಸ್ನೇ ಸೇವ್ ಮಾಡೋಕ್ಕಾಗಲಿಲ್ಲ, ಅವರು ನನ್ನನ್ನು ತುಂಬಾ ಸಲ ಸೇವ್ ಮಾಡಿದ್ದಾರೆ, ಆದರೆ ನಾನು ಅವರನ್ನು ಇವಾಗ ಒಂದ್ಸಲ ಕೂಡ ಸೇವ್ ಮಾಡೋಕ್ಕಾಗಲಿಲ್ಲ, ಅವರು ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ದಾರೆ, ಆದರೆ ಅವರನ್ನು ನಾನು ಸೇವ್ ಮಾಡೋಕ್ಕಾಗ್ತಿಲ್ಲ ಅಂತ. ಇದೇ ಟೈಮಲ್ಲಿ ಆ ಸೌಂಡ್ ವಿಲೇಜಿನ 3 ಜನನು ನಮ್ಮ ಸಾಕುರನ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅದರಲ್ಲಿ ಒಬ್ಬಳು ನಮ್ಮ ಸಾಕುರನ ಜುಟ್ಟನ್ನ ಹಿಡ್ಕೊಂಡು ಅವಳನ್ನ ಬೆದರಿಸ್ತಾ ಇರ್ತಾಳೆ. ಆಗ ನಮ್ಮ ಸಾಕುರ ಸ್ವಲ್ಪ ಧೈರ್ಯ ತಗೊಂಡು, ಏನಾದ್ರೂ ಮಾಡಿ ನನ್ನ ಸ್ನೇಹಿತರನ್ನ ನಾನು ಒಂದ್ಸಲನಾದ್ರೂ ಸೇವ್ ಮಾಡಲೇಬೇಕು ಅಂತ ತನ್ನ ಹತ್ರ ಇದ್ದ ಕೂನಾಯ್ ನೈಫ್ ಅನ್ನ ತೆಗೆದು ಆ ಹುಡುಗಿ ಹಿಡ್ಕೊಂಡಿದ್ದ ಜುಟ್ಟನ್ನ ತನ್ನ ಕೂನಾಯ್ ನೈಫ್ ಇಂದ ಕಟ್ ಮಾಡಿ ಬಿಸಾಕ್ತಾಳೆ. ಇದನ್ನ ನೋಡಿದ ಅವರೆಲ್ಲ ಶಾಕ್ ಅಲ್ಲಿರ್ತಾರೆ. ಆದ್ರೆ ನಮ್ಮ ಸಾಕುರ ಥಿಂಕ್ ಮಾಡ್ತಿರ್ತಾಳೆ, ಅದೇನು ಅಂದ್ರೆ, ನಾನು ಏನಾದ್ರೂ ಮಾಡಿ ನಾನು ನನ್ನ ಸ್ನೇಹಿತರನ್ನ ಈ ದಿನ ನಾನು ಸೇವ್ ಮಾಡೇ ಮಾಡ್ತೀನಿ ಅಂತ. ಅವಳು ಪಾಸ್ಟ್ ಅಲ್ಲಿ ನಡೆದ ಎಲ್ಲಾ ಘಟನೆಗಳನ್ನ ಥಿಂಕ್ ಮಾಡ್ತಿರ್ತಾಳೆ. ಅದರಲ್ಲಿ ನರುಟೋ ಮತ್ತೆ ಸಾಸ್ಕೆನೆ ಅವಳನ್ನ ಸೇವ್ ಮಾಡಿರ್ತಾರೆ. ಆದರೆ ಈ ದಿನ ನಾನು ಅವರಿಬ್ಬರನ್ನ ನಾನು ಏನಾದರೂ ಮಾಡಿ ಸೇವ್ ಮಾಡೇ ಮಾಡ್ತೀನಿ ಅಂತ ನಮ್ಮ ಸಾಕುರ ರೆಡಿ ಆಗ್ತಾಳೆ. ಹಾಗೆ ಸಾಕುರ ಥಿಂಕ್ ಮಾಡ್ತಿರ್ತಾಳೆ, ಅದೇನು ಅಂದ್ರೆ, ನನಗೋಸ್ಕರ ಈ 3 ಜನನು ತನ್ನ ಪ್ರಾಣ ಕೊಡೋದಕ್ಕೂ ರೆಡಿ ಆದ್ರು. ರಾಕ್ಲಿ ತಮಾಷೆಗೆ ನನ್ನ ಸೇವ್ ಮಾಡ್ತೀನಿ ಅಂತ ಹೇಳಿದ್ದ ಅಂದ್ಕೊಂಡಿದ್ದೆ, ಆದರೆ ಅವನು ನನ್ನ ಟೀಮ್ ಕೂಡ ಆಗಿರಲಿಲ್ಲ, ಅವನು ನನ್ನ ಸೇವ್ ಮಾಡೋದಕ್ಕೆ ಬಂದ. ಇದನ್ನೆಲ್ಲ ನೋಡಿದಾಗ ನಾನು ಒಬ್ಬ ಒಳ್ಳೆ ಶಿನೋಬಿ ಆಗಲೇಬೇಕು ಅಂತ ನನಗನ್ನಿಸ್ತಿದೆ. ಇವತ್ತಿಂದ ನಾನು ಒಬ್ಬ ಒಳ್ಳೆ ಶಿನೋಬಿ ಆಗೋದಕ್ಕೆ ರೆಡಿ ಆಗ್ತೀನಿ ಅಂತ ನಮ್ಮ ಸಾಕುರ ಎದ್ದು ನಿಲ್ತಾಳೆ. ಇದೇ ಟೈಮಲ್ಲಿ ಆ 3 ಜನನು ಸೇರಿ ನಮ್ಮ ಸಾಕುರನ್ನ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಆದ್ರೆ ನಮ್ಮ ಸಾಕುರ ತನ್ನ ಸಬ್ಸ್ಟಿಟ್ಯೂಷನ್ ಜುಟ್ಸುನ ಯೂಸ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಡ್ತಾಳೆ. ಅಷ್ಟೇ ಅಲ್ಲದೆ ತನ್ನ ಸಬ್ಸ್ಟಿಟ್ಯೂಷನ್ ಜುಟ್ಸುನ ಯೂಸ್ ಮಾಡಿ ಅವ್ರ ಮೇಲೆ ರಿಟರ್ನ್ ಅಟ್ಯಾಕ್ ಮಾಡ್ತಾಳೆ. ಸಾಕುರ ತನ್ನ ಆತ್ಮವಿಶ್ವಾಸವನ್ನು ಅಭಿವೃದ್ಧಿಪಡಿಸಿಕೊಂಡು, ನಾನು ನನ್ನ ಸ್ನೇಹಿತರನ್ನ ಏನಾದ್ರೂ ಮಾಡಿ ಸೇವ್ ಮಾಡೇ ಮಾಡ್ತೀನಿ ಅಂತ ತನ್ನ ಎಲ್ಲಾ ಪವರ್ ಅನ್ನ ಯೂಸ್ ಮಾಡಿ ಆ 3 ಜನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಅಷ್ಟೇ ಅಲ್ಲದೆ ತನ್ನ ಟೆಕ್ನಿಕ್ಸ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿ ಆ 3 ಜನನು ಕೂಡ ಫೈಟ್ ಮಾಡ್ತಿರ್ತಾಳೆ. ಇದೇ ಟೈಮಲ್ಲಿ ಆ 3 ಜನರಲ್ಲಿ ಒಬ್ಬ ತನ್ನ ಕೂನಾಯ್ ನೈಫ್ಸ್ ಇಂದ ನಮ್ಮ ಸಾಕುರನ ತುಂಬಾ ಡ್ಯಾಮೇಜ್ ಮಾಡ್ತಾನೆ, ರಕ್ತ ಬರೋ ರೇಂಜ್ ಗೆ ಡ್ಯಾಮೇಜ್ ಮಾಡ್ತಾನೆ. ಆದ್ರೆ ಇದು ಇನ್ನು ಯಾವುದನ್ನು ಲೆಕ್ಕದಲ್ಲೇ ಇಟ್ಕೊಳ್ದೆ ನಮ್ಮ ಸಾಕುರ ಅವನನ್ನ ಒಂದೇ ಏಟಿಗೆ ಕೆಳಗೆ ಬೀಳಿಸ್ತಾಳೆ. ಅಷ್ಟೇ ಅಲ್ಲದೆ ಅವನ ಕೈಯನ್ನ ಕಚ್ಚಿ ಹಿಡಿದಿರ್ತಾಳೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದೇ ಟೈಮಲ್ಲಿ ನಮ್ಮ ಈನೋ ತನ್ನ ಚೈಲ್ಡ್ಹುಡ್ ಡೇಸ್ ಅನ್ನ ಸಾಕುರ ಜೊತೆಗಿದ್ದ ದಿನಗಳನ್ನ ಥಿಂಕ್ ಮಾಡ್ತಾಳೆ. ಅದೇನು ಅಂದ್ರೆ, ಅವರಿಬ್ರು ಚಿಕ್ಕವರಿದ್ದಾಗ ನಮ್ಮ ಸಾಕುರ ಎಲ್ಲಾರ ಜೊತೆನೂ ನನಗೆ ಸಾಸ್ಕೆ ಅಂದ್ರೆ ತುಂಬಾ ಇಷ್ಟ, ಅವನಂದ್ರೆ ನನಗೆ ತುಂಬಾ ಇಷ್ಟ ಅಂತ ಎಲ್ಲಾರ ಜೊತೆ ಹೇಳ್ಕೊಳ್ತಿರ್ತಾಳೆ. ಸೊ ಅದರಿಂದಾನೇ ಇವರ ಮಧ್ಯೆ ಬಿರುಕು ಮೂಡಿ ತನ್ನ ಫ್ರೆಂಡ್ಶಿಪ್ ಅನ್ನ ಬ್ರೇಕ್ ಮಾಡ್ಕೊಂಡಿರ್ತಾರೆ. ಆದ್ರೆ ಈಗ ನಡೀತಿರೋ ಫೈಟ್ ಅಲ್ಲಿ ನಮ್ಮ ಈನೋಗೆ ನಮ್ಮ ಸಾಕುರಳ ಆತ್ಮವಿಶ್ವಾಸ ಕಾಣಿಸುತ್ತೆ. ಯಾವುದೇ ರೀತಿಗೂ ಅವಳು ಸೋಲನ್ನು ಒಪ್ಕೊಳ್ತಾ ಇರೋದಿಲ್ಲ, ಅಷ್ಟೇ ಚೆನ್ನಾಗಿ ಫೈಟ್ ಮಾಡ್ತಿರ್ತಾಳೆ. ಆದ್ರೆ ಈ ಕಡೆ ನಮ್ಮ ಸಾಕುರ ತುಂಬಾ ಡ್ಯಾಮೇಜ್ ಆಗಿರ್ತಾಳೆ, ಅವಳ ಬಾಡಿ ಪೂರ್ತಿ ರಕ್ತಸಿಕ್ತವಾಗಿರುತ್ತೆ. ಆದ್ರೂ ಅವಳು ಕಚ್ಚಿ ಹಿಡಿದಿದ್ದ ಕೈಯನ್ನು ಮಾತ್ರ ಬಿಟ್ಟಿರೋದಿಲ್ಲ. ಇದೇ ಟೈಮಲ್ಲಿ ಸೌಂಡ್ ವಿಲೇಜ್ ನ ಒಬ್ಬ ನಿಂಜಾ ಅವಳನ್ನ ಕೊಲ್ಲೋದಕ್ಕೆ ಅಂತ ಮುಂದೆ ಬರ್ತಾನೆ. ಆದ್ರೆ ಅದೇ ಟೈಮ್ಗೆ ನಮ್ಮ ಈನೋ, ಶಿಕಾಮರು ಮತ್ತೆ ಚೋಸಿ ಎಂಟ್ರಿ ಕೊಡ್ತಾರೆ. ಈ ಫೈಟ್ ನ ಮಧ್ಯದಲ್ಲಿ ನಮ್ಮ ಸಾಕುರನ ಕಾಪಾಡ್ತಾರೆ. ಮತ್ತೆ ಹೇಳ್ತಾರೆ, ನಿನಗೆ ಯಾವುದೇ ಕಷ್ಟ ಬಂದ್ರು ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸಾಕುರ ಅಂತ ನಮ್ಮ ಏನೋ ಹೇಳ್ತಾಳೆ. ಈ ಮಾತುಗಳನ್ನು ಕೇಳಿದ ನಮ್ಮ ಸಾಕುರ ಆಶ್ಚರ್ಯವಾಗಿ ಅವರನ್ನೇ ನೋಡ್ತಾ ನಿಂತಿರ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಯಿತು ಗೈಸ್. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.